ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು 36 ಅಥವಾ 37 ಇಂಚ್ ಅಂದ್ರೆ 36 ಅಥವಾ 37 ಎದೆ ಸುತ್ತಳತೆಯ ಕಟೋರಿ ಬ್ಲೌಸ್ ಪೇಪರ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಜನರ ರಿಕ್ವೆಸ್ಟ್ ಆಗಿರೋದ್ರಿಂದ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದು 36 ಮತ್ತು 37 ಎದೆ ಸುತ್ತಳತೆ ಕಟೋರಿ ಬ್ಲೌಸ್ ಪೇಪರ್ ಕಟಿಂಗ್. ಓಕೆ, ಇದು ಅಳತಿ ಎಲ್ಲ ಎಷ್ಟೆಲ್ಲ ಬರ್ತೈತೆ ಅಂತ ಹೇಳಿ ನೋಡೋಣ. ಫಸ್ಟ್ ಗೆ ನಾನಿಲ್ಲಿ ಬ್ಯಾಕ್ ಮತ್ತ ಫ್ರಂಟ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೋತೀನಿ. ಯಾಕ ಬ್ಯಾಕ್ ಮತ್ತ ಫ್ರಂಟ್ ಸಪರೇಟ್ ಆಗಿ ಕಟ್ ಮಾಡೋದ್ರಿಂದ ಟೈಮ್ ವೇಸ್ಟ್, ಮತ್ತೆ ಹಿಂದ ಮುಂದ ನಾವು ಒಂದೇ ಇಂಚು ಕೂಡಿಸ್ಕೊಳ್ಳೋದ್ರಿಂದ ನಾವು ಎರಡು ಪಾರ್ಟ್ ಅನ್ನ ಅಂದ್ರೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡನ್ನೂ ಕೂಡ ನಾವು ಒಟ್ಟಿಗೆ ಕಟ್ ಮಾಡ್ಕೊಂಡ್ರೆ ನಡೀತದ. ಮತ್ತೆ ಇನ್ನೊಂದೇನಂದ್ರೆ ಹಿಂಭಾಗಕ್ಕೆ ನಾವು 1 ಇಂಚ್ ಕೂಡಿಸ್ಕೊಂಡ್ರೆ ಮುಂಭಾಗಕ್ಕೂ 1 ಇಂಚ್ ಕೂಡಿಸ್ಕೋಬೇಕು. ಇನ್ನು ಅರ್ಧ ಇಂಚ್ ಏನದ ನಾವು ಬಟ್ಟಿ ಒಳಗ ಇದೇನ್ ಮೇನ್ ಇದು ಕಟ್ ಮಾಡಿರ್ತೀವಲ್ಲ ಅದನ್ನ ಬಟ್ಟಿ ಒಳಗಿಟ್ಟು ಕಟ್ ಮಾಡ್ಕೋಬೇಕಾಗ್ತದ. ಇದೇ ರೀತಿ ಹಲವಾರು ಟಿಪ್ಸ್ ಗಳನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ನಮ್ಮ ಆನ್ಲೈನ್ ಕ್ಲಾಸಸ್ ಅದಾವು. ಕಟೋರಿ ಕ್ಲಾಸ್ ಆಯ್ತು, ಸಾದಾ ಕ್ಲಾಸ್ ಆಯ್ತು, ಫುಲ್ ಬ್ಲೌಸ್ ಕೋರ್ಸ್ ಆಯ್ತು. ನಿಮ್ಗೆ ಯಾವ ಕೋರ್ಸ್ ಬೇಕಲ್ಲ ಆ ಕೋರ್ಸ್ ನೀವು ನಮ್ಮ 1ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ನಮ್ದು. ಮತ್ತೆ ಹೊಳೆ ಅಂದ್ರ ಕಟೋರಿದ ಏನದ 500 ರೂಪಾಯಿ ಫೀಸ್, ಸಾದಾದೇನದ 500 ರೂಪಾಯಿ ಫೀಸ್, ಫುಲ್ ಬ್ಲೌಸ್ ಕೋರ್ಸ್ ಏನದ 3000 ಅಂದ್ರೆ 3000 ರೂಪಾಯಿ 3 ತಿಂಗಳಿಗೆ. ಮತ್ತೆ ಹೊಳೆ ಸ್ಟಾರ್ಟ್ 1ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತದೆ. ಮತ್ತೆ ಆಫ್ಲೈನ್ ಕೂಡ ನಾವು 1ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ನತ್ರಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಕ ಬೇಗ ನೀವು ಜಾಯಿನ್ ಆಗ್ಬಹುದು. ಮತ್ತೆ ನೋಟ್ಸ್ ಕೂಡ ನೀವು ತಗೋಬಹುದು. ನೋಟ್ಸ್ ಒಳಗ ಎಲ್ಲಾ ತರ ಬ್ಲೌಸ್ ಪ್ಯಾಟರ್ನ್ಸ್ ಅದಾವು, ಅದನ್ನ ನೀವು ಈಸಿಯಾಗಿ ಕಲಿಬಹುದು ಅದನ್ನ ನೋಡಿ, ನೋಟ್ಸ್ ನೋಡಿದ್ರ. ಓಕೆ, ಈ ಸದ್ ನಾನಿಲ್ಲಿ ಕಟೋರಿ ಬ್ಲೌಸ್ ಪೇಪರ್ ಕಟಿಂಗ್ ಅನ್ನು ತೋರಿಸ್ತೀನಿ. ಫಸ್ಟ್ ಗೆ ನಮಗೆ ಇಲ್ಲಿ ಎಷ್ಟು ಪೂರ್ಣ ಉದ್ದ ಅಂದ್ರ ರೆಡಿನೇ 14 ಅದ. ಅಂದ್ರೆ ಅಳತೆ ಬ್ಲೌಸ್ ಒಳಗ ಪೂರ್ಣ ಉದ್ದ 14 ಅದ. ಅದ್ರೊಳಗ 1 ಇಂಚ್ ಸೇರಿಸಿ ನಾವು 15 ಇಂಚನ್ನ ತಗೊಳ್ಳೋಣ. ಅವ್ರ ಅಳತೆ ಬ್ಲೌಸ್ ಒಳಗೆ ಎಷ್ಟು ಇರ್ತತಿ ಅಷ್ಟನ್ನೇ ತಗೋಬೇಕಾಗ್ತದ. ನಾವು 14 + 1 ಅಂದ್ರ 15 ಇಂಚ್ ಆಯ್ತು. ಇಲ್ಲಿನೂ ಕೂಡ 15ಕ್ಕೆ ಒಂದೇ ಮಾರ್ಕ್ ಹಾಕೋನು. ಆಮೇಲೆ ನಾವು ಈ ಸ್ಕೇಲಿಲೆ ಗೆರಿ ಹಾಕೊಳ್ಳೋಣ. ಇಷ್ಟಾದ ನಂತರ ನೆಕ್ಸ್ಟ್ ಸ್ಟೆಪ್ ಶೋಲ್ಡರ್ ಎಷ್ಟೈತಿ ಅಂತಂದ್ರ 5.25 ಇಂಚ್ ಶೋಲ್ಡರ್ ತಗೊಳ್ಳೋಣ ಇದಕ್ಕ. ಯಾಕಂದ್ರೆ 9 ಇಂಚ್ ಅದ. ಇಲ್ಲಿ ಶೋಲ್ಡರ್ ಪಟ್ಟಿ ಏನದ 2.25 ಇಂಚ್ ಅದ. ಅದ್ರೊಳಗ ಅರ್ಧ ಇಂಚ್ ಸೇರಿಸಿ 2.25 ಇಂಚು. ಇನ್ನ ಬಗಲಿನ ಉದ್ದ ಅಂದ್ರ ಕಂಕುಳಿನ ಉದ್ದ, ಕೆಲವೊಬ್ಬರಿಗೆ ಬಗಲಿನ ಉದ್ದ ಅಂದ್ರೆ ತಿಳಿಯಂಗಿಲ್ಲ, ಕಂಕುಳಿನ ಉದ್ದ 5.25 ಇಂಚು. ಇದಕ್ ನಾವು 5.25 ಇಂಚ್ ಕಂಕುಳಿನ ಉದ್ದ ತಗೊಂಡ್ರ ಬಗಲುದ್ದ. ಇದು ಒಂದ್ ಲೈನ್ ಹಾಕೊಳ್ಳೋಣ. ಆಮೇಲೆ ಇದೇ ಅಳತೆನೆ ಈ ಗೆರಿ ಮೇಲೆ ಹಾಕೊಳ್ಳೋಣ. ಇದಕ್ ನಾವು ಚೆಸ್ಟ್ ಲೈನ್ ಅಂತೀವಿ. ಇದು ಫುಲ್ ಲೆಂತ್, ಇದು ಚೆಸ್ಟ್ ಲೈನ್. ಇದೇ ಅಳತೆ ಅಂದ್ರೆ ಶೋಲ್ಡರ್ ಪಟ್ಟಿ ಇದ್ರ ಮೇಲೆ ಹಾಕೊಳ್ಳೋಣ. 5.25 ಇಂಚ್ ಶೋಲ್ಡರ್ ಪಟ್ಟಿ 2.25 ಇಂಚು. 1/2 ಇಂಚ್ ಏನದ ಒಳಗಡೆ ತಗೊಳ್ಳೋಣ. ಇದು ಎದಕ್ಕಂದ್ರ ರಿಂಕಲ್ಸ್ ಅವಾಯ್ಡ್ ಆಗೋ ಸಂಬಂಧ ಅಂತ ಹೇಳಿ. ಇಲ್ಲಿ ನಮ್ಗ ಎದೆ ಸುತ್ತಳತೆ 36 or 37 ಅಂದ್ರೆ ಎಕ್ಸಾಕ್ಟ್ ಬ್ಲೌಸ್ ಒಳಗ 37 ಅದ. 37 / 4 ಅಂತಂದ್ರ 9.25 ಅಂದ್ರೆ 9.25 ಇಂಚು. ಎದೆ ಸುತ್ತಳತೆ 9.25 ಇಂಚು. ಇಲ್ಲಿ ಸಿಮ್ ಅಲವೆನ್ಸ್ ನೀವೇನದ 1 ಅಥವಾ 2 ಇಂಚನ್ನ ತಗೋಬಹುದು. ನಾನು 2 ಇಂಚನ್ನ ತಗೋತೀನಿ. ಮೊದ್ಲಿ ಸೊಂಟದ ಸುತ್ತಳತೆ ಎಷ್ಟದ ಅಂದ್ರೆ 15, ಅದ್ರ ಅರ್ಧ 7.5. ಮತ್ತೆ ಹೊಲ್ಗಿ ಮಾರ್ಜಿನ್ ಏನದ 2 ಇಂಚು. ಇದ್ರ ಮುಂದೆ 1 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಈ 1 ಇಂಚ್ ಯಾಕೆ ಎಕ್ಸ್ಟ್ರಾ ಅಂತ, ಇದು ಹಿಂಭಾಗಕ್ಕೆ ಹೋಗ್ತದ ಅಂತ ಹೇಳಿ. ಅಂದ್ರೆ ನಾವು ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕೂಡ ಒಟ್ಟಿಗೆ ಕಟ್ ಮಾಡೋದ್ರಿಂದ ಅದಕ್ಕೆ ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡಿವಿ ಅಲ್ಲಿ. ಮತ್ತೆ ಆಮೇಲೆ ನಾವು ಫ್ರಂಟ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ ಒಂದಿದನ್ನ ಕಟ್ ಮಾಡಿ ತೆಗಿಬೇಕಾಗ್ತದ. ಅದು ಹಿಂಭಾಗದ ಟಕ್ಸ್ ಸಂಬಂಧ ನಾವು 1 ಇಂಚ್ ಎಕ್ಸ್ಟ್ರಾನ ತಗೊಂಡಿರ್ತೀವಿ. ಓಕೆ, ಈಗ ಈ ಗೆರಿನೂ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಮುಂದಿನ ಕೊರಳು ಹಾಕೊಳ್ಳೋಣ. ಮುಂದಿನ ಕೊರಳು ಎಷ್ಟದಂದ್ರೆ 7 ಇಂಚ್. 7 ಇಂಚಿಗೆ ಒಂದು ಮಾರ್ಕ್ ಮಾಡೋಣ. ಈ ರೀತಿ ಒಂದು ಗೆರಿ ಹಾಕೊಂಡು ಇಲ್ಲಿ ನಾವು ಒಂದು ಶೇಪ್ ತಗೊಳ್ಳೋಣ. ಆಮೇಲೆ ಹಿಂಭಾಗ ಮುಂಭಾಗ 2 ಪಾಯಿಂಟ್ನು ಕೂಡ ನಾವು ಒಟ್ಟಿಗೆ ಹಾಕೊಳ್ಳೋಣ. ಇದು 36 ಆಗಿರೋದ್ರಿಂದ ನಾವಿಲ್ಲಿ 1 ಇಂಚ್ ಅಷ್ಟೇ ನಾವು ಬಗಲಿನ ಸುತ್ತಳತೆಗೆ ಶೇಪ್ ಅನ್ನ ತಗೊಳ್ಳೋಣ. ಆಮೇಲೆ ಇಲ್ಲಿಂದ ಕೂಡ ನಾವು 1 ಇಂಚ್, ಇದು ಬ್ಯಾಕ್ ಪಾರ್ಟಿಗೆ, ಇದು ಫ್ರಂಟ್ ಪಾರ್ಟಿಗೆ. ನೋಡ್ರಿ ಈ ರೀತಿ ಇವು ಎರಡನ್ನೂ ಕೂಡ ನಾವು ಈ ಸದ್ದ
ಶೇಪ್ ಹಾಕೊಳ್ಳೋಣ. ಈ ರೀತಿ ಫ್ರೆಂಚ್ ಕರ್ವ್ ಅಂತೆ ಒಂದು ಸ್ಕೇಲ್ ಸಿಗ್ತದೆ ನಿಮಗ, ಕರ್ವ್ ಸ್ಕೇಲ್. ಇದನ್ನ ಯೂಸ್ ಮಾಡ್ಕೊಂಡು ನೀವು ಇವೆಲ್ಲ ಶೇಪ್ ಅನ್ನ ನೀವು ನೀಟಾಗಿ ಹಾಕೋಬಹುದು. ನೋಡ್ರಿ ಎಷ್ಟು ಈಸಿಯಾಗಿ ಮತ್ತೆ ಪರ್ಫೆಕ್ಟ್ ನೀಟಾಗಿ ಬರ್ತದೆ. ಇದ್ರದೇ ಆದಂತ ಒಂದು ವಿಡಿಯೋ ಇದು ಯಾವ್ದಕ್ಕೆಲ್ಲ ಯೂಸ್ ಆಗ್ತದ ಅಂತ ಹೇಳಿ ಯೂಟ್ಯೂಬ್ ಒಳಗ ಒಂದು ವಿಡಿಯೋ ಹಾಕಿನಿ, ಇದೇ ಚಾನಲ್ದೊಳಗ ಸರ್ಚ್ ಮಾಡ್ರಿ ಫ್ರೆಂಡ್ಸ್. ಕರ್ವ್ ಸ್ಕೇಲ್ ಯಾವ್ದಕ್ಕೆಲ್ಲ ಯೂಸ್ ಅದ ಅಂತ ಹೇಳಿ ಒಂದು ವಿಡಿಯೋ ಹಾಕಿನಿ. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಬಹುದು. ಈಗ ನೆಕ್ಸ್ಟ್ ಏನದ, ಇಲ್ಲಿ ನಮ್ಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಶೇಪ್ ಎರಡೂ ಹಾಕಿದೀವಿ ನಾವು. ಈಗ ಕ್ರಾಸ್ ಬೆಲ್ಟ್ ಏನದ, ನಾವು ಯಾವಾಗಲೂ ಇಲ್ಲಿ 3.2 ಅಂದ್ರೆ 3 ಮೇಲೆ 2 ಗೆರೆ, ಆಮೇಲೆ ಇಲ್ಲಿ 2 ಮೇಲೆ 2 ಗೆರೆ, ಅಂದ್ರೆ ಇಲ್ಲಿ ಎಷ್ಟೇ ತಗೊಂಡ್ರು ನಾವು ಇಲ್ಲಿ 1 ಇಂಚ್ ಮೈನಸ್ ಅನ್ನ ತಗೋಬೇಕು. ಆಮೇಲೆ ಅರ್ಧ ಈ ಲೈನ್ ಏನದಲ್ಲ ಇದ್ರ ಅರ್ಧ ಸ್ಟ್ರೇಟ್ ಗೆರೆ ಹಾಕೊಂಡು ಇನ್ ಅರ್ಧ ಏನದ ಈ ಕರ್ವ್ ಸ್ಕೇಲಿಗೆ ಶೇಪ್ ಹಾಕೋರಿ. ನೋಡ್ರಿ ಇದು ಕೂಡ ಎಷ್ಟು ನೀಟಾಗಿ ಬಂತು ಕ್ರಾಸ್ ಬೆಲ್ಟ್ ಅಂತ ಹೇಳಿ. 36, 37 ಎದೆ ಸುತ್ತಳತೆಗೆಲ್ಲ ನಮ್ಗ ಕಟೋರಿ 5.5 ಇಂಚ್ ಇದ್ರೆ ಸಾಕು. 5.5 ಇಂಚು ಹೆವಿ ಚೆಸ್ಟ್ ಇದ್ದು ಅಂದ್ರೆ 6 ಇಂಚ್ ತಗೋರಿ. ಇದು ನಾರ್ಮಲ್ ಅದ, ನಾ 5.5 ಇಂಚ್ ತಗೋತಾ ಇದ್ದೀನಿ. ಇಲ್ಲಿಂದ ನೀವು 2.5 ಇಂಚ್ ತಗೊಂಡು ಆಮೇಲೆ ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿ ಈಗ ನಾವು ಇವೆಲ್ಲ ಗೆರೆಗಳನ್ನ ಕೂಡಿಸ್ಕೊಳ್ಳೋಣ. ಈ ರೀತಿ ಸ್ಕೇಲಿಗೆ ಗೆರೆ ಹಾಕೊಂಡು ಇದು ಕಂಪ್ಲೀಟ್ ಆಗಿ ರೌಂಡ್ ಶೇಪ್ ಬರಂಗಿಲ್ಲ ಅಂತ ಅನಿಸ್ತು ಅಂದ್ರೆ ನಾವಿಲ್ಲೇನ್ 2.5 ಇಂಚ ತಗೊಂಡಿರ್ತೀವಲ್ಲ, ಈ ಪಾಯಿಂಟ್ ಇಂದ 2.5 ಇಂಚ. ಈಗ ನೋಡ್ರಿ ಇಲ್ಲಿ ಇದು ಫಸ್ಟ್ ಗೆ ನಾವು 2.5 ಇಂಚ್ ತಗೊಂಡಿದ್ದೇವೆ. ಇದು ನಮ್ಗೆ ರೌಂಡ್ ಅನಿಸ್ಲಿಲ್ಲ ಅಂದ್ರೆ ನೀವು 1/4 ಇಂಚನ್ನ ಕಡಿಮೆ ಮಾಡ್ಕೊಂಡು 2/4 ಇಂಚಿಗೆ ತಗೊಂಡು ಒಂದು ಗೆರಿನ ಹಾಕೋಬೇಕು. ಈಗ ನಮ್ಗಿದು ಕರೆಕ್ಟ್ ಅನಿಸ್ತು. ಈಗ ಇಲ್ಲಿಂದ ನೀವು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋರಿ. ಇಲ್ಲಿಷ್ಟೇ ರೌಂಡ್ ಶೇಪ್ ತಗೊಂಡ್ರೆ ಇದ್ರ ಕೆಲಸ ಮುಗಿತು. ಇದು ಅಲ್ಲ ಫ್ರೆಂಡ್ಸ್, ಇದು ಫಸ್ಟ್ ನಾವು ರೌಂಡ್ ಶೇಪ್ ಬರ್ತದೆ ಇಲ್ಲ ಅಂತ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇದು ಅಲ್ಲ, ನಮ್ಗೆ ಕರೆಕ್ಟ್ ಅನ್ಸಿದ್ ಯಾವುದು ಈ ಶೇಪ್. ಓಕೆ, ಈ ಸದ್ ನಾವ್ ಇದನ್ನ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫಸ್ಟಿಗೆ ನಾವು ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಬಗಲಿನ ಸುತ್ತಳತೆನೂ ಕೂಡ ಮ್ಯಾಚ್ ಆಗ್ತದೆ, ಇಲ್ಲಿ ಹುಡ್ಕೋಬೇಕು. ಮ್ಯಾಗ್ 1/2 ಇಂಚ ಶೋಲ್ಡರ್ ಜಾಯಿಂಟ್ ಬಿಟ್ಟು. ಓಕೆ, ಇಲ್ಲಿ ನಾವು ಇದು ಫ್ರಂಟ್ ಪಾರ್ಟಿಗೆ ನೆಕ್ಸ್ಟ್ 1 ಇಂಚ್ ತಗೊಂಡಿದ್ದೇವಲ್ಲ, ಇದನ್ನ ಕಟ್ ಮಾಡಿ ತೆಗಿಬೇಕು. ಇದಾದ ನಂತರ ಇಲ್ಲಿ ಈ ಎರಡು ಪಾರ್ಟ್ ಅನ್ನ ನಾವು ಸಪರೇಟ್ ಆಗಿ ಮಾಡ್ಕೋಬೇಕು. ಈಗ ಇಲ್ಲಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ಳೋ. ಇಲ್ಲಿ ಫ್ರಂಟ್ ಶೇಪ್ ನು ಕೂಡ ಕಟ್ ಮಾಡಿದೀವಿ ನಾವು. ಈಗ ಕಟೋರಿ. ಈಗ ಸೈಡ್ ಪಾರ್ಟ್, ಕ್ರಾಸ್ ಬೆಲ್ಟ್, ಕಟೋರಿ ಮತ್ತೆ ಬ್ಯಾಕ್ ಪಾರ್ಟ್ ಏನಂದ ನಾವು ಕೊರಳನ್ನ ಡ್ರಾಫ್ಟಿಂಗ್ ಮಾಡೋಣ. ಹಿಂಭಾಗದ ಕೊರಳು 9 ಇಂಚ್ ಅದ, ಅದ್ರೊಳಗೆ 1/2 ಇಂಚ್ ಸೇರಿಸಿ 9.5 ಒಂದು ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಒಂದು ಕೆಳಗ ಒಂದು 1/4 ಇಂಚ್ ಅಥವಾ 1/2 ಇಂಚಿನಷ್ಟು ಬ್ರಾಡ್ ತಗೊಂಡು ಆಮೇಲೆ ಇಲ್ಲಿ ನೀವು ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಅನ್ನು ನೀವು ಡ್ರಾ ಮಾಡಬಹುದು. ಈಗ ಇದನ್ನ ನಾನು ಕೊರಳನ್ನ ಕಟ್ ಮಾಡ್ತೇನೆ. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಸ್ಲೀವ್ಸ್ ಕಟಿಂಗ್ ಆದ ನಂತರ ಕಟೋರಿ ಎಕ್ಸ್ಟ್ರಾ ಮಾಡೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಫಸ್ಟಿಗೆ ನಾವು
ಸ್ಲೀವ್ಸ್ 5.5 ಇಂಚ, ಅದರೊಳಗೆ 1 ಇಂಚ್ ಸೇರಿಸಿ 6.5. 5.5 ಪ್ಲಸ್ 1 6.5 ಇಂಚ. 6.5 ಇಂಚಿಗೆ ಒಂದು ಈ ರೀತಿ ಗೆರೆ ಹಾಕೋದು. ಇದಾದ ನಂತರ ಇಲ್ಲಿ ನಮಗ ಡೌನಿಂಗ್ ಎಷ್ಟು ತಗೋಬೇಕು ಅಂತಂದ್ರೆ 37 ಡಿವೈಡೆಡ್ ಬೈ 10 ಅಂತಂದ್ರೆ 3.7 ಇಂಚ್ ಆಯ್ತು. 3.7 ಇಂಚ ಯಾಕಂದ್ರೆ ಸ್ಲೀವ್ಸಿನ ಲೆಂತ್ ಕಡಿಮೆ ಅದ. ಇಲ್ಲಿ ನೀವು 3.2 ಅಥವಾ 3.5 ತಗೊಂಡ್ರು ನಡೀತದ. 3.5 ತಗೊಂಡ್ರೆ ವಿದೌಟ್ ರಿಂಕಲ್ಸ್ ಅನ್ನೋದು ಬರ್ತದ. 3.5 ತಗೋರಿ ನಡೀತದ. ಇದಕ್ಕೆ ಡೌನಿಂಗ್ ಜಾಸ್ತಿ ಆಯ್ತು ಅಂತ ಕೇಳ್ಬೋದು, ಏನ್ ಪರವಾಗಿಲ್ಲ, ಯಾಕಂದ್ರೆ ರಿಂಕಲ್ಸ್ ಬರಂಗಿಲ್ಲ. ಅದಕ್ಕಂತ ಹೇಳಿ ನಾವು 37/10 ಭಾಗ ತಗೊಂಡು ನಾವಿಲ್ಲಿ ಸ್ಲೀವ್ಸ್ ಡೌನಿಂಗ್ ಅನ್ನ ಹಾಕಿದ್ವಿ. ಇಲ್ಲಿ ನಮಗ ಬಗಲಿನ ಸುತ್ತಾತೆ 8 ಇಂಚ, ಇದ್ರ ಮುಂದ 2 ಇಂಚ್ ಮಾರ್ಜಿನ್. ಆಮೇಲೆ ಇಲ್ಲಿ 7 ಇಂಚ ಸ್ಲೀವ್ಸ್ ರೌಂಡ್ ಐತಿ, ಇದ್ರ ಮುಂದೆ 2 ಇಂಚ್ ಮಾರ್ಜಿನ್. ಕೆಲವೊಂದು ಬ್ಲೌಸ್ ಈ ತರಾನು ಬಂದಿರ್ತಾವ, ಯಾಕಂದ್ರ ಅವ್ರ ಸ್ಲೀವ್ಸ್ ರೌಂಡ್ ಜಾಸ್ತಿ ಇರ್ತದ, ತೋಳದಪ್ಪ ಇರ್ತಾವ, ಅವ್ರಿಗೆ ಈ ತರಾನು ಬಂದಿರ್ತದ. ಇದು ಶೇಪ್, ಇದು ಬ್ಯಾಕ್ ಶೇಪ್, ಇದು ಫ್ರಂಟ್ ಶೇಪ್. ಅಂದ್ರೆ ಆದಷ್ಟು ನೀವು ಇದ ವಿದೌಟ್ ಫ್ರೀ ಹ್ಯಾಂಡ್ ಒಳಗೆ ನೀವು ಶೇಪ್ ಹಾಕೋದು ಕಲ್ತ್ರಿ ಅಂತಂದ್ರ, ಫ್ರೀ ಹ್ಯಾಂಡ್ ಒಳಗೆ ಶೇಪ್ ಹಾಕೋದು ಕಲ್ತ್ರಿ ಅಂತಂದ್ರ ನಿಮಗ ಕೆಲ್ಸಾನು ಪರ್ಫೆಕ್ಟ್ ಆಗಿರ್ತೈತಿ. ಆಮೇಲೆ ಕ್ವಿಕ್ ಆಗಿರ್ತೈತಿ, ಅಂದ್ರೆ ಬೇಗನೆ ಟೈಮ್ ವೇಸ್ಟ್ ಆಗಂಗಿಲ್ಲ. ಈಗ ನೋಡ್ರಿ, ಆಮೇಲೆ ಇಲ್ಲಿ ಸೆಂಟರ್ ನಾಚ್ ಒಂದು ಹಾಕೋಣ. ಆಮೇಲೆ ಇಲ್ಲಿ ಬಗಲಿನ ಸುತ್ತಳತೆ ಒಂದು ನಾಚ್ ಹಾಕೋಣ. ಇದಾದ ನಂತರ ಸ್ಲೀವ್ಸ್ ಓಪನ್ ಮಾಡಿ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡೋಣ. ಈ ಸ್ಲೀವ್ಸ್ ಕೂಡ ನಮಗೆ ಪರ್ಫೆಕ್ಟ್ ರೆಡಿ ಆಯ್ತು ನೋಡ್ರಿ. ಇನ್ನ ಕಟೋರಿ ಪೀಸ್. ಕಟೋರಿ ಪೀಸ್ ಏನದ ಫಸ್ಟ್ ಈ ರೀತಿ ಏನಿರ್ತೈತಿಲ್ಲ ಇದನ್ನ ಫೋಲ್ಡ್ ಮಾಡ್ರಿ. ಹಾಫ್ ಫೋಲ್ಡ್ ಕರೆಕ್ಟ್ ಆಗಿ ಅರ್ಧ ಮಾಡ್ರಿ. ಅರ್ಧ ಮಾಡಿ ಒಂದು ನಾಚ್ ಹಾಕ್ಬೇಕು. ಈಗ ಇಲ್ಲಿ ಈ ರೀತಿ ಇಡೋಣ. ಈ ರೀತಿ ಇಟ್ಟು ನೀವೇನ್ ಮಾಡ್ರಿ, ಒಂದ್ ಗುಂಡ್ಪಿನ್ ಆದ್ರೂ ಹಚ್ಚ್ರಿ ಅಥವಾ ಗಮ್ ಅದು ತಗೊಂಡು ಇದು ಅಂಟಿಸ್ರಿ, ಕರೆಕ್ಟ್ ಆಗಿ ಬರ್ತೈತಿ ನಿಮಗ. ಫಸ್ಟ್ ಇಲ್ಲೊಂದು ಸ್ಟ್ರೈಟ್ ಗೆರಿ ಹಾಕೊಳ್ಳೋಣ. ಈ ಗೆರಿ ಏನದ ನಮಗ ಬರಬ್ಬರಿ 1.5 ಇಂಚ್ ಇರ್ಬೇಕು. ಓಕೆ, ನಮಗಿದು ಕರೆಕ್ಟ್ ಆಗಿ ಇಲ್ಲಿಗೆ 1.5 ಇಂಚ್ ಬಂತು. ಆಮೇಲೆ ಇಲ್ಲಿ ಸೈಡಿಗೆ ಏನದ 1.2 ಇಂಚ್ ತಗೋರಿ. ಒಂದ್ರ ಮೇಲೆ 2 ಗೆರಿ. ಈ ಕಡೆನೂ ಅಷ್ಟೇ 1.2. ಇಲ್ಲಿ ಕೊರಳು ಹೆಂಗದ ಹಂಗೆ ಮಾರ್ಕಿಂಗ್ ಮಾಡ್ರಿ. ಇಲ್ಲಿ ಮ್ಯಾಗಿಂದ 1/4 ಇಂಚ್, ಕೊರಳಿನ ಮೇಲೆ 1/4 ಇಂಚ್ ಎಕ್ಸ್ಟ್ರಾ ತಗೋರಿ. ಇದಾದ ನಂತರ ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡು ಇವೆಲ್ಲಾ ಗೆರಿಗಳನ್ನು ಇವೆಲ್ಲಾ ಮಾರ್ಕಿಂಗ್ ಏನ್ ಮಾಡಿರ್ತೀವಲ್ಲ ಗೆರಿ ಹಾಕೊಳ್ಳೋಣ. ಈ ರೀತಿ ಗೆರಿ ಹಾಕೊಂಡು ಕೆಲವೊಬ್ರು ಏನ್ ಮಾಡ್ತಾರಂದ್ರ ಇದು ಹೆಂಗದ ಹಂಗೆ ಶೇಪ್ ಹಾಕೊಳಕ ಬರಂಗಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ನೀವೇನ್ ಮಾಡೋದು, ಇದೇನ್ ಶೇಪ್ ಅಲ್ಲ ಅದೇ ಶೇಪ್ ನೀವು ಡ್ರಾಫ್ಟಿಂಗ್ ಮಾಡ್ಕೋಬೇಕು ಅಂತಂದ್ರ ಇದನ್ನ ಈ ಕಡೆ ಸರಿಸ್ಕೊಳ್ಳೋಣ ಒಂದ್ ಸ್ವಲ್ಪ. ನೋಡ್ರಿ ಈ ರೀತಿ ಸರಿಸ್ಕೊಂಡು ಈಗ ನಾವ್ ಇದನ್ನ ಇದು ಹೆಂಗಲ್ಲ ಅದೇ ರೀತಿನೇ ಇದೇ ಶೇಪ್ ಮೇಲೆನೆ ಮಾರ್ಕ್ ಮಾಡೋಣ. ಓಕೆ, ಇಲ್ಲೇನ್ ಮ್ಯಾಲ್ 1/4 ಇಂಚಿಗೆ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಗೆ ಬರ್ಲಿ ಈ ಶೇಪ್. ನೋಡ್ರಿ ಇದು ಈಸಿಯಾಗಿ ಮಾರ್ಕಿಂಗ್ ಆಯ್ತು. ಈಗ ಇದನ್ನ ನಾವು ಕಟಿಂಗ್ ಮಾಡೋಣ. ಆಮೇಲೆ ಇಲ್ಲಿ ಸೈಡಿಗೆ ಏನ್ ಮೂಲಿ ಬಂದಿರ್ತೈತಲ್ಲ ಕಟೋರಿದು, ಅದನ್ನೊಂದ್ ಸ್ವಲ್ಪ ನಾವು 1-2 ಪಾಯಿಂಟ್ ನಷ್ಟು ಟ್ರಿಮ್ ಮಾಡಿ ತೆಗೆದ್ರೆ ನೋಡ್ರಿ ಕಟೋರಿ ಅಗ್ದಿ ರೌಂಡ್ ಶೇಪ್ ಅನ್ನೋದು ಬಂತು. ಗೊತ್ತಾಯ್ತಲ್ಲ ಫ್ರೆಂಡ್ಸ, ಇದು ಬ್ಯಾಕ್ ಪಾರ್ಟು. ಆಮೇಲೆ ಈ ಕಟೋರಿ ಮೊದಲು ಬಂದಿದ್ದು
ಇದು ಎಕ್ಸ್ಟ್ರಾ ತಗೊಂಡಿದ್ದು, ನಮ್ಗಿದು ಯೂಸ್ ಇಲ್ಲ. ನಾವು ಬಟ್ಟೆ ಮೇಲೆ ಹಾಕ್ಬೇಕಾದ್ರೆ ಇದನ್ನೇ ಹಾಕ್ಬೇಕು, ಇದೇ ಅಳತೆನೆ. ಬ್ಯಾಕ್ ಪಾರ್ಟ್ ಆಯ್ತು, ಕಟೋರಿ ಆಯ್ತು, ಸ್ಲೀವ್ಸ್, ಆಮೇಲೆ ಇಲ್ಲಿ ಸೈಡ್ ಪಾರ್ಟ್ ಮತ್ತೆ ಕ್ರಾಸ್ ಪಟ್ಟಿ. ಈಗ ನೀವು ಬಟ್ಟೆ ಮೇಲೆ ತಗೋಬೇಕಾದ್ರೆ ಇವು ಎರಡು ಪಾರ್ಟ್ ಅನ್ನ ನೀವು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಬೇಕು. ಎಲ್ಲಿ ಅಂತಂದ ಇಲ್ಲಿ ಕ್ರಾಸ್ ಪಟ್ಟಿ ಮೇಲ್ಗಡೆ 1/4 ಇಂಚು, ಸೈಡಿಗೆ 1 ಇಂಚು, ಆಮೇಲೆ ಇಲ್ಲಿ ಸೈಡ್ ಪಾರ್ಟಿಗೆ 1/4 ಇಂಚು ಸುತ್ತಲೂ, ಅಂದ್ರೆ ಇಲ್ಲಿ ಈ ಕಡೆ ಯಾವ ಕಡೆನೂ ಇಲ್ಲ ಫ್ರೆಂಡ್ಸ್, ಇಲ್ಲಿಷ್ಟೇ. ಕಟೋರಿ ಏನ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನಾವು ಸೀಮ್ ಅಲವೆನ್ಸ್ ತಗೊಂಡೇ ಇರಂಗಿಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ತಗೋಬೇಕು. ಒಂದ್ ವೇಳೆ ತಗೊಳಿಲ್ಲ ಅಂತಂದ್ರ ಕಟೋರಿ ಬಿಗದಂಗ ಆಗ್ತಾವು. ಅದಕ್ಕೋಸ್ಕರ ಇಲ್ಲಿ 1/4 ಇಂಚು ಎಕ್ಸ್ಟ್ರಾ, ಮತ್ತೆ ಇಲ್ಲಿ ಕೆಳಗಡೆ 1/4 ಇಂಚ್ ಎಕ್ಸ್ಟ್ರಾ. ಇಷ್ಟು ಬಿಟ್ರೆ ಇದು ಎಲ್ಲ ಸೇಮ್ ಇರ್ತದ. ಇಲ್ಲಿ ಮತ್ತೆ ಇಲ್ಲಿ ಅಷ್ಟೇ ನೀವು ಎಕ್ಸ್ಟ್ರಾ ತಗೋಬೇಕಾಗ್ತದ. ಓಕೆ, ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ 1ನೇ ತಾರೀಕಿಗೆ ನಮ್ಮ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗುವುದವು. ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ನತ್ತಿಲ್ಲ, ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬಹುದು, ನೀಟಾಗಿ ಕಲಿಬಹುದು. ನಮ್ಮ ಆನ್ಲೈನ್ ಕ್ಲಾಸ್ ಒಳಗ ಆಲ್ಮೋಸ್ಟ್ 500 ಸ್ಟೂಡೆಂಟ್ಸ್ ಗಳು ಕಲ್ತಾರ. ಎಲ್ಲರೂ ಪರ್ಫೆಕ್ಟ್ ನೀಟಾಗಿ ಹೊಲ್ಯಾಕತ್ತಾರ. ಒಂದೇ ಸಲ ನೋಡ್ಕೊಂಡು ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಅವರು ಪರ್ಫೆಕ್ಟ್ ಆಗಿರ್ತಾವ. ಯಾರು ಕೂಡ ಇನ್ನೂವರೆಗೂ ಬ್ಲೌಸ್ ಅನ್ನ ಕೆಡ್ಸಿಲ್ಲ, ಹಾಳು ಮಾಡಿಲ್ಲ. ಎಲ್ಲರೂ ಆನ್ಲೈನ್ ಸ್ಟೂಡೆಂಟ್ಸ್ ಆಯ್ತು, ಆಫ್ಲೈನ್ ಸ್ಟೂಡೆಂಟ್ಸ್ ಆಯ್ತು, ಎಲ್ಲರೂ ಕೂಡ ತುಂಬಾ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.